ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಲ್ಲು ಮುರುಗೋಡ್. ಇವತ್ತಿನ ಒಂದು ತರಗತಿಯಲ್ಲಿ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಪ್ರಮುಖವಾದಂತ ಒಂದು ಭಾಗ 15 ನೋಡೋಣ. ಭಾಗ 15 ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಅದು ಚುನಾವಣೆಗಳಿಗೆ ಸಂಬಂಧಪಟ್ಟಂತದ್ದು. ನಾವು ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಯನ್ನ ನೋಡಿದಾಗ ಈ ಚುನಾವಣೆಗಳಿಗೆ ಸಂಬಂಧಪಟ್ಟಂತೆ, ಚುನಾವಣೆಗಳ ಸುಧಾರಣೆಗೆ ಸಂಬಂಧಪಟ್ಟಂತೆ, ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟಂತೆ ಹಲವಾರು ರೀತಿಯಾದಂತ ಪ್ರಶ್ನೆಗಳು ಬಂದಿರೋದನ್ನ ನಾವು ನೋಡ್ತೀವಿ. ಹಾಗಾಗಿ ಆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಏನ್ ಮಾಡಿದೀವಿ ಅಂದ್ರ ಇವತ್ತಿನ ತರಗತಿಯಲ್ಲಿ ಈ ಚುನಾವಣೆಗಳ ಬಗ್ಗೆ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ನಮ್ಮ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಅನ್ನ ಆನ್ ಮಾಡಿಕೊಳ್ಳಿ. ನಾವು ಮುಂದೆ ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿದ ಸಂದರ್ಭದಲ್ಲಿ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತದೆ. ಓಕೆ, ಭಾಗ 15 ಅಂತಕ್ಕಂಥದ್ದು ಯಾವುದಕ್ಕೆ ಸಂಬಂಧಪಟ್ಟಂತೆ ತಿಳಿಸ್ಕೊಡ್ತದಂದ್ರ ಚುನಾವಣೆಗಳಿಗೆ ಸಂಬಂಧಪಟ್ಟಂತೆ ಏನ್ ಮಾಡ್ತದ, ಇದು ತಿಳಿಸ್ಕೊಡ್ತದ. ಹಾಗಾದ್ರೆ ಭಾಗ 15ರಲ್ಲಿ ಯಾವ ವಿಧಿಯಿಂದ ಹಿಡಿದು ಯಾವ ವಿಧಿಯವರೆಗೆ ಕಂಡು ಬರ್ತದ ಅಂತೇಳಿ ನಾವು ನೋಡಿದಾಗ ನೋಡ್ರಿ, 324ನೇ ವಿಧಿಯಿಂದ ಪ್ರಾರಂಭವಾಗಿ 329ನೇ ವಿಧಿಯವರೆಗೆ 329ನೇ ವಿಧಿಯವರೆಗೆ ಏನಾಗ್ತದಂದ್ರ ಈ ಚುನಾವಣೆಗಳಿಗೆ ಸಂಬಂಧಪಟ್ಟಂತ ಪ್ರಮುಖವಾದಂತಹ ವಿಷಯಗಳನ್ನ ಏನ್ ಮಾಡ್ತದಂದ್ರ ತಿಳಿಸ್ಕೊಡ್ತದ. ನಾವೊಂದು ಈ ಒಂದು ತರಗತಿಯಲ್ಲಿ ಯಾವ್ಯಾವ ವಿಧಿಗಳ ಏನೇನ ತಿಳಿಸ್ಕೊಡ್ತದ ಮತ್ತು ಈ ಚುನಾವಣಾ ಆಯೋಗ ಚುನಾವಣೆಗೆ ಸಂಬಂಧಪಟ್ಟಂತೆ ಏನೇನು ಸುಧಾರಣೆಯನ್ನ ಮಾಡಿದೆ ಅಂತಕ್ಕಂಥರ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗಾದ್ರೆ ನಮ್ಮಲ್ಲಿ ಪ್ರತಿ 5 ವರ್ಷಕ್ಕೊಮ್ಮೆ ಈ ಸಾರ್ವತ್ರಿಕ ಚುನಾವಣೆಗಳ ನಡೀತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಲೋಕಸಭೆಗೂ ನಡೀತದ, ವಿಧಾನಸಭೆಗಳಿಗೆ ನಡೀತದ, ಸ್ಥಳೀಯ ಸರ್ಕಾರಗಳಿಗೂ ಕೂಡ ನಾವೇನ್ ಮಾಡ್ತೀವಿ, ಚುನಾವಣೆಗಳ ಮೂಲಕವೇ ನಾವೇನ್ ಮಾಡ್ತೀವಿ ಅಂದ್ರ ಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಹಾಗಾದ್ರೆ ಇಂಥ ಚುನಾವಣೆಗಳ ಬಗ್ಗೆ ತಿಳಿಸ್ಕೊಡ್ತಕ್ಕಂಥ ವಿಧಿ ಈ 324ರಿಂದ 329 ಅಂತಕ್ಕಂಥದ್ದು. ಅದರಲ್ಲಿ ಮೊದಲನೇ ವಿಧಿಯಾದಂತ ಈ 324ನೇ ವಿಧಿ ಏನನ್ನ ತಿಳಿಸ್ಕೊಡ್ತದಂದ್ರ ನೋಡ್ರಿ, ಚುನಾವಣೆಗಳ ಮೇಲ್ವಿಚಾರಣೆ, ನಿಯಂತ್ರಣ ಮತ್ತು ನಿಯಮಗಳನ್ನ ರೂಪಿಸುವ ಸಲುವಾಗಿ ಚುನಾವಣಾ ಆಯೋಗ ಇರ್ಬೇಕಂತೇಳಿ ಇದು ತಿಳಿಸ್ಕೊಡ್ತದ. ನೋಡ್ರಿ, ಚುನಾವಣಾ ಆಯೋಗ ಚುನಾವಣೆಗಳ ಮೇಲ್ವಿಚಾರಣೆ, ಚುನಾವಣೆಗಳ ನಿಯಂತ್ರಣ ಮಾಡಲು, ಅದರ ಜೊತೆಗೆ ಚುನಾವಣೆಗಳನ್ನ ಶಿಸ್ತುಬದ್ಧವಾಗಿ ನಡೆಸಿಕೊಂಡು ಹೋಗುವ ಸಲುವಾಗಿ ಒಂದು ಚುನಾವಣಾ ಆಯೋಗ ಇರಬೇಕಂತೇಳಿ ತಿಳಿಸ್ಕೊಡ್ತಕ್ಕಂಥ ಒಂದು ವಿಧಿ ಯಾವುದಂದ್ರ ಅದು 324ನೇ ವಿಧಿ ಅಂತಕ್ಕಂಥದ್ದು. ಹಾಗಾದ್ರೆ ಈ 324ನೇ ವಿಧಿಯಲ್ಲಿ ಹಲವಾರು ರೀತಿಯಾದಂತಹ ಉಪವಿಧಿಗಳು ಕಂಡು ಬರ್ತಾವ ಅಂತಕ್ಕಂಥದ್ದು. ನಾವು ಇತ್ತೀಚಿನ ಪರೀಕ್ಷೆಗಳನ್ನ ನೋಡಿದಂತ ಸಂದರ್ಭದಲ್ಲಿ ಮೇನ್ ವಿಧಿಗಳನ್ನ ಕೇಳುವುದು ಬಹಳಷ್ಟು ಕಡಿಮೆ ಮಾಡಿದ್ದಾರೆ. ಈಗೆಲ್ಲವೂ ಕೂಡ ಸಬ್ ಆರ್ಟಿಕಲ್ಸ್ ಅನ್ನ ಕೇಳ್ತಕ್ಕಂಥದನ್ನ ನಾವೇನ್ ಮಾಡ್ತೀವಿ, ಈ ಪ್ರಶ್ನೆ ಪತ್ರಿಕೆಯನ್ನ ನೋಡಿದ್ರ ಗೊತ್ತಾಗ್ತದ. ಹಾಗಾಗಿ ನಾವು ಕೇವಲ ಈ ಮೇನ್ ವಿಧಿಗಳನ್ನ ಅಷ್ಟೇ ಓದದೆ ಸಬ್ ಆರ್ಟಿಕಲ್ಸ್ ಅನ್ನು ಕೂಡ ನಾವೇನ್ ಮಾಡ್ಬೇಕಾಗ್ತದ, ನೋಡ್ಬೇಕಾಗ್ತದ. ಹಾಗಾದ್ರೆ ಇದ್ರಾಗ 324ನೇ ವಿಧಿದಾಗನ ಉಪವಿಧಿಗಳಂತಕ್ಕಂಥದ್ದು ಕಂಡು ಬರ್ತದ. ಯಾವ್ಯಾವ ವಿಧಿಗಳು ಕಂಡು ಬರ್ತಾವ ಅಂದ್ರ ಮೊದಲನೇದಾಗಿ 324 ಉಪವಿಧಿ 1 ಅಂತಕ್ಕಂಥದ್ದು. ಹಾಗಾದ್ರ 324 ಉಪವಿಧಿ 1 ಏನ್ ತಿಳಿಸ್ಕೊಡ್ತದಂದ್ರ ಈ ಚುನಾವಣಾ ಆಯೋಗ ಏನೈತಲ್ಲ, ಮತದಾರರ ಪಟ್ಟಿಯನ್ನ ಸಿದ್ಧಪಡಿಸ್ತಕ್ಕಂಥ ಒಂದು ಅಧಿಕಾರವನ್ನ ಪಡೆದುಕೊಂಡೈತ್ರಿ. ಈ ಮತದಾರರ ಪಟ್ಟಿಯನ್ನ ಸಿದ್ಧಪಡಿಸಬೇಕಂತೇಳಿ ತಿಳಿಸ್ಕೊಡ್ತದ. ಮತದಾರರ ಪಟ್ಟಿಯನ್ನ ಸಿದ್ಧಪಡಿಸುವುದಾಗಿರ್ಬೋದು, ಮತದಾರರ ಪಟ್ಟಿಯ ಮೇಲೆ ಮೇಲ್ವಿಚಾರಣೆ ಮಾಡ್ತಕ್ಕಂಥದ್ದಾಗಿರ್ಬೋದು, ಈ ಎಲ್ಲಾ ಒಂದು ಅಧಿಕಾರ ಯಾವುದಕ್ಕೆ ಕಂಡು ಬರ್ತದಂದ್ರ ಚುನಾವಣಾ ಆಯೋಗಕ್ಕೆ ಕಂಡು ಬರ್ತದಂತ ಈ ವಿಧಿ ತಿಳಿಸ್ಕೊಡ್ತದ. ನಾವಿವತ್ತು 18 ವರ್ಷ ಮೇಲ್ಪಟ್ಟಂದ್ರ ನಾವು ವೋಟರ್ಸ್ ಐಡಿಯನ್ನ ಮಾಡಿಸಲು ಮುಂದಾಗ್ತೀವಿ. 18 ವರ್ಷ ಮೇಲ್ಪಟ್ಟಂತವ್ರು ಎಲ್ಲರಿಗೂ ಕೂಡ ಒಂದು ಮತದಾನದ ಹಕ್ಕನ್ನ ನೀಡುವ ಸಲುವಾಗಿ ವೋಟರ್ ಐಡಿ ಅಂತಕ್ಕಂಥದ್ದು ಒಂದು ಗುರುತಿನ ಚೀಟಿಯನ್ನ ಮಾಡಿಕೊಡ್ತೀವಿ ಅಂತಕ್ಕಂಥದ್ದು. ಆ ಗುರುತಿನ ಚೀಟಿಯನ್ನ ಕೊಡುವುದರ ಜೊತೆಗೆ ಅವರನ್ನ
ಮತದಾರರ ಪಟ್ಟಿಗೆ ಏನ್ ಮಾಡ್ತಾರ ಅಂದ್ರೆ ಸೇರ್ಪಡೆ ಮಾಡ್ತಾರ. ಅಂತ ಮತದಾರರ ಪಟ್ಟಿಯನ್ನ ಸಿದ್ಧಪಡಿಸಬೇಕಂತೇಳಿ ತಿಳಿಸಿಕೊಡ್ತಕ್ಕಂತ ಒಂದು ವಿಧಿನ ಯಾವ್ದಂದ್ರ ಅದು 324 ಉಪವಿಧಿ 1 ಅಂತಕ್ಕಂಥದ್ದು. ಅದರ ಜೊತೆಗೆ 324 ಉಪವಿಧಿ 2 ಅಂತೇಳಿ ಬರ್ತದ. 324 ಉಪವಿಧಿ 2 ಅಂತಕ್ಕಂಥದ್ದು ಇದು ನೇಮಕಾತಿ ಬಗ್ಗೆ ತಿಳಿಸಿಕೊಡ್ತಕ್ಕಂತ ಒಂದು ವಿಧಿ ಇದು. ನೇಮಕಾತಿ ಹಾಗಾದ್ರ ಯಾರ ನೇಮಕಾತಿ ಬಗ್ಗೆ ತಿಳಿಸಿಕೊಡ್ತದ ನೋಡ್ರಿ. ಇಲ್ಲಿ ಚುನಾವಣಾ ಆಯೋಗ ಅಂತಕ್ಕಂಥದ್ದು ಹೇಳಿದೆ. 324ನೇ ವಿಧಿ ಚುನಾವಣಾ ಆಯೋಗದ ಬಗ್ಗೆ ತಿಳಿಸಿಕೊಡ್ತದ. ಆ ಚುನಾವಣಾ ಆಯೋಗದಲ್ಲಿ ಆಯುಕ್ತರಂತಕ್ಕಂಥವ್ರು ಕಂಡು ಬರ್ತಾರೆ. ಚುನಾವಣಾ ಆಯುಕ್ತರು ಮತ್ತು ಮುಖ್ಯ ಆಯುಕ್ತರಂತೇಳಿ ಕಂಡು ಬರ್ತಾರು, ಇತರ ಆಯುಕ್ತರಂತೇಳಿ ಕಂಡು ಬರ್ತಾರು. ಅಂತ ಚುನಾವಣಾ ಆಯೋಗದ ಆಯುಕ್ತರ ನೇಮಕಾತಿ ಬಗ್ಗೆ ತಿಳಿಸಿಕೊಡ್ತಕ್ಕಂಥ ಒಂದು ವಿಧಿನ ಯಾವ್ದಂದ್ರ ಅದು 324 ಉಪವಿಧಿ 2 ಅಂತಕ್ಕಂಥದ್ದು. ಹಾಗಾದ್ರೆ ಈ ನೇಮಕಾತಿ ಬಗ್ಗೆ ಈ ವಿಧಿ ತಿಳಿಸಿಕೊಡ್ತದ. ಹಾಗಾದ್ರೆ ಚುನಾವಣಾ ಆಯೋಗದ ಆಯುಕ್ತರನ್ನ ನೇಮಕ ಮಾಡ್ತಕ್ಕಂಥವ್ರು ಯಾರಂದ್ರೆ ಯಾರ ನೇಮಕ ಮಾಡ್ತಾರಂದ್ರ ಭಾರತದ ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. ಇದು ಇಂಪಾರ್ಟೆಂಟ್, ನೆನಪಿಟ್ಕೋಬೇಕು. ಚುನಾವಣಾ ಆಯುಕ್ತರ ಒಂದು ನೇಮಕಾತಿ ಬಗ್ಗೆ ತಿಳಿಸಿಕೊಡ್ತಕ್ಕಂಥದ್ದು 324 ಉಪವಿಧಿ 2. ಹಾಗಾದ್ರೆ ಯಾರ ನೇಮಕ ಮಾಡ್ತಾರಂತೇಳಿ ನೀವು ಕೇಳ್ರಿ ಅಂದ್ರ ಭಾರತದ ರಾಷ್ಟ್ರಪತಿಗಳು ಮುಖ್ಯ ಚುನಾವಣಾ ಆಯುಕ್ತ ಮತ್ತು ಇತರ ಚುನಾವಣಾ ಆಯುಕ್ತರನ್ನ ನೇಮಕ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರಂತಕ್ಕಂಥದ್ದು. ಅದರ ಜೊತೆಗೆ ಇನ್ನೊಂದು ವಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಏನಂದ್ರ 324 ಉಪವಿಧಿ 3 ಅಂತೇಳಿ ಬರ್ತದ. ಇಲ್ಲಿ ಮುಖ್ಯ ಚುನಾವಣಾ ಆಯುಕ್ತರು ಇತರ ಚುನಾವಣಾ ಆಯುಕ್ತರು ಕಂಡು ಬರ್ತಾರು. ಇತರ ಚುನಾವಣಾ ಆಯುಕ್ತರು ಏನಿರ್ತಾರಲ್ಲ, ಇತರ ಚುನಾವಣಾ ಆಯುಕ್ತರನ್ನ ನೇಮಕಾತಿ ಮಾಡತಕ್ಕಂತ ಸಂದರ್ಭದಲ್ಲಿ ಈ ಮುಖ್ಯ ಚುನಾವಣಾ ಆಯುಕ್ತರು ಒಂದು ಅಧ್ಯಕ್ಷತೆಯಾಗಿ ಕೆಲಸವನ್ನ ನಿರ್ವಹಿಸ್ತಾರಂತ. ರಾಷ್ಟ್ರಪತಿಗಳು ಇತರ ಚುನಾವಣಾ ಆಯುಕ್ತರನ್ನ ನೇಮಕಾತಿ ಮಾಡತಕ್ಕಂತ ಸಂದರ್ಭದಲ್ಲಿ ಮುಖ್ಯ ಚುನಾವಣಾ ಆಯುಕ್ತರ ಜೊತೆಗೆ ಏನ್ ಮಾಡ್ತಾರಂದ್ರ ಸಮಾಲೋಚನೆ ನಡೆಸ್ತಾರಂತಕ್ಕಂಥದ್ದು. ಹೀಗೆ ಮುಖ್ಯ ಚುನಾವಣಾ ಆಯುಕ್ತರು ಇತರ ಚುನಾವಣಾ ಆಯುಕ್ತರನ್ನ ನೇಮಕಾತಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರಮುಖವಾದಂತ ಪಾತ್ರವನ್ನ ನಿರ್ವಹಿಸ್ತಾರಂತೇಳಿ ಈ ವಿಧಿ ಏನ್ ಮಾಡ್ತದಂದ್ರೆ ತಿಳಿಸಿಕೊಡ್ತದ. ಹಾಗಾದ್ರೆ 324 ಉಪವಿಧಿ 4 ಅಂತೇಳಿ ಬರ್ತದ. 324 ಉಪವಿಧಿ 4ನೇ ವಿಧಿ ಅಂತಕ್ಕಂಥದ್ದು ಏನ್ ತಿಳಿಸಿಕೊಡ್ತದ ಅಂತಕ್ಕಂಥದ್ದು. ನಾವ ಈ ರಾಷ್ಟ್ರಪತಿ ಆಗಿರ್ಬೋದು, ಉಪರಾಷ್ಟ್ರಪತಿ ಆಗಿರ್ಬೋದು, ಲೋಕಸಭೆ ಆಗಿರ್ಬೋದು, ವಿಧಾನಸಭೆ ಆಗಿರ್ಬೋದು, ಇವಕ್ಕೆಲ್ಲಕ್ಕೂ ಕೂಡ ಚುನಾವಣೆಗಳನ್ನ ನಡೆಸ್ತಕ್ಕಂಥದನ್ನ ಯಾವ್ದು ಮಾಡ್ತದಂದ್ರ ನಮ್ಮಲ್ಲಿ ಕೇಂದ್ರ ಚುನಾವಣಾ ಆಯೋಗ ಅಂತೇಳಿ ಕೇಂದ್ರ ಚುನಾವಣಾ ಆಯೋಗ ಇವಕ್ಕೆಲ್ಲಕ್ಕೂ ಕೂಡ ಒಂದು ಚುನಾವಣೆಗಳು ನಡೆಸ್ತಕ್ಕಂಥ ಕೆಲಸ ಮಾಡ್ತದ. ನಮ್ಮಲ್ಲಿ ಸ್ಥಳೀಯ ಸರ್ಕಾರಗಳಂತೇಳಿ ಬರ್ತವೆ. ಅಂದ್ರೆ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ಮುನ್ಸಿಪಾಲಿಟಿಗಳಾಗಿರ್ಬೋದು, ಈ ಎಲ್ಲಾ ಸ್ಥಳೀಯ ಸರ್ಕಾರಗಳಿಗೆ ಚುನಾವಣೆಗಳನ್ನ ನಡೆಸಲು ರಾಜ್ಯದಲ್ಲಿ ಒಂದು ರಾಜ್ಯ ಚುನಾವಣಾ ಆಯೋಗ ಅಂತ ಏನ್ ಮಾಡಲಾಗ್ತದೆ ಅಂದ್ರೆ ಸ್ಥಾಪನೆ ಮಾಡಲಾಗ್ತದ. ಅಂತ ರಾಜ್ಯ ಚುನಾವಣಾ ಆಯೋಗದ ಒಂದು ಆಯುಕ್ತರನ್ನ ನಾವು ಪ್ರಾದೇಶಿಕ ಆಯುಕ್ತರಂತೇಳಿ ಏನ್ ಮಾಡ್ತೀವಿ ಕರಿತೀವಿ. ಈ 324 ಉಪವಿಧಿ 4 ಏನ್ ತಿಳಿಸಿಕೊಡ್ತದಂದ್ರ ಪ್ರಾದೇಶಿಕ ಆಯುಕ್ತರನ್ನ ನೇಮಕ ಮಾಡ್ತಕ್ಕಂಥದ್ರ ಬಗ್ಗೆ ತಿಳಿಸ್ತದ. ಪ್ರಾದೇಶಿಕ ಆಯುಕ್ತರ ನೇಮಕಾತಿ ಬಗ್ಗೆ ಏನ್ ಮಾಡ್ತದಂದ್ರ ಈ 324 ಉಪವಿಧಿ 4 ಏನ್ ಮಾಡ್ತದಂದ್ರ ತಿಳಿಸಿಕೊಡ್ತದ ಅಂತಕ್ಕಂಥದ್ದು. ಹಾಗಾದ್ರೆ 324 ಉಪವಿಧಿ 5 ಅಂತಕ್ಕಂಥದ್ದು. 324 ಉಪವಿಧಿ 5 ನೋಡ್ರಿ, ನಮಗ್ ಕೇವಲ 324ನೇ ವಿಧಿ ಒಂದಾಗ ಗೊತ್ತಿರ್ತದ. ಅದರಾಗ ಇಷ್ಟೆಲ್ಲಾ ಸಬ್ ಆರ್ಟಿಕಲ್ಸ್ ಬರ್ತಾವ. ಪ್ರತಿಯೊಂದು ಕೂಡ ಪ್ರಮುಖವಾದಂತಹ ವಿಷಯವನ್ನ ಒಳಗೊಂಡಿದೆ ಅಂತಕ್ಕಂಥದ್ದು. ಇನ್ನು 324 ಉಪವಿಧಿ 5ನೇ ವಿಧಿ ಏನ್ ತಿಳಿಸಿಕೊಡ್ತದಂದ್ರ ಈ ಆಯುಕ್ತರು ಮತ್ತು ಇತರ ಆಯುಕ್ತರು ಮತ್ತು ಪ್ರಾದೇಶಿಕ ಆಯುಕ್ತರ ಸೇವಾ ನಿಯಮದ ಬಗ್ಗೆ ತಿಳಿಸಿಕೊಡ್ತದ. ಸೇವಾ ನಿಯಮ ಆಗಿರಬಹುದು ಮತ್ತು ಅಧಿಕಾರ ಅವಧಿ ಬಗ್ಗೆ ತಿಳಿಸಿಕೊಡ್ತದ. ಎಷ್ಟು ವರ್ಷ ಇವ್ರದ ಅಧಿಕಾರ ಅವಧಿ ಇರ್ತದ ಅಂತೇಳಿ ನೋಡ್ರಿ. ಆಯುಕ್ತರು ಮತ್ತು ಪ್ರಾದೇಶಿಕ ಆಯುಕ್ತರ ಸೇವಾ ನಿಯಮ ಮತ್ತು ಅಧಿಕಾರ ಅವಧಿಯ ಬಗ್ಗೆ ತಿಳಿಸಿಕೊಡ್ತಕ್ಕಂಥ ಒಂದು ವಿಧಿನ ಯಾವುದಂದ್ರ ಅದು 324 ಉಪವಿಧಿ 5 ಅಂತಕ್ಕಂಥದ್ದು. ಹಾಗಾದ್ರ ಅಧಿಕಾರ ಅವಧಿ ಬಗ್ಗೆ ನಾನು ಆಯೋಗಗಳನ್ನ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತೀನಿ. ಮೊದಲು ನಾವು ಆರ್ಟಿಕಲ್ಸ್ ಏನೇನ್ ತಿಳಿಸಿಕೊಡ್ತದ ಅಂತೇಳಿ ಮೊದಲು ತಿಳ್ಕೊನು,
ಆಮೇಲೆ ನಾವು ಆಯೋಗದ ಬಗ್ಗೆ ನೋಡಾಕ ಬರ್ತದ. ಹಾಗಾದ್ರ ಸೇವಾ ನಿಯಮ ಮತ್ತು ಅಧಿಕಾರಾವಧಿ ಬಗ್ಗೆ ಏನ್ ಮಾಡ್ತದ ಅಂದ್ರೆ ತಿಳಿಸ್ಕೊಡ್ತದ ಅಂತಕ್ಕಂಥದ್ದು. ಇನ್ನ ಈ 324 ಉಪವಿಧಿತ್ರಾಗ ಲಾಸ್ಟ್ ವಿಧಿ ಇದು 324 ಉಪವಿಧಿ 6 ಅಂತಕ್ಕಂಥದ್ದು. ಹಾಗಾದ್ರೆ ಇದು ಏನ್ ತಿಳಿಸ್ಕೊಡ್ತದಂದ್ರ ಚುನಾವಣೆಗಳು ನಡೀತಕ್ಕಂತ ಸಂದರ್ಭದಲ್ಲಿ ಕೇವಲ ಆಯುಕ್ತರು ಮಾತ್ರ ಎಲ್ಲಾ ಚುನಾವಣೆಗಳು ನಡೆಸಿಕೊಂಡು ಹೋಗಲು ಸಾಧ್ಯವಾಗುದಿಲ್ಲ. ಅನೇಕ ರೀತಿಯಾದಂತಹ ಸಿಬ್ಬಂದಿ ವರ್ಗದವರು ಬೇಕಾಗ್ತಾರ. ಅಂತ ಅಗತ್ಯವಾದಂತಹ ಸಿಬ್ಬಂದಿ ವರ್ಗದವರನ್ನ ಒದಗಿಸಿ ಕೊಡಬೇಕು ಅಥವಾ ನೇಮಕಾತಿ ಮಾಡ್ಬೇಕಂತೇಳಿ, ಸಿಬ್ಬಂದಿ ವರ್ಗದವರನ್ನ ನೇಮಕಾತಿ ಮಾಡ್ಬೇಕಂತೇಳಿ ಈ ವಿಧಿ 324 ಉಪವಿಧಿ 6 ಏನ್ ಮಾಡ್ತದಂದ್ರ ತಿಳಿಸ್ಕೊಡ್ತದ ಅಂತಕ್ಕಂಥದ್ದು. ಈ 324ನೇ ವಿಧಿಯಲ್ಲಿ ಏನಾಗ್ತದಂದ್ರ ಇಷ್ಟೆಲ್ಲ 1ರಿಂದ 6 ಉಪವಿಧಿಗಳು ಕಂಡು ಬರ್ತಾವ ಅಂತಕ್ಕಂಥದ್ದು. ಇತ್ತೀಚಿನ ಪರೀಕ್ಷೆಯಲ್ಲಿ ನಾವು ಈ ರೀತಿಯಾದಂತ ಸಬ್ ಆರ್ಟಿಕಲ್ಸ್ ಮೇಲಿನ ಪ್ರಶ್ನೆಗಳನ್ನ ನಾವು ಏನ್ ಮಾಡ್ತೀವಿ ಕಾಣ್ತೀವಿ ಅಂತಕ್ಕಂಥದ್ದು. ಇನ್ನು 325ನೇ ವಿಧಿ ಏನೆಂದರೆ 325ನೇ ವಿಧಿ ಏನ್ ತಿಳಿಸ್ಕೊಡ್ತದಂದ್ರ ಒಂದು ಕ್ಷೇತ್ರಕ್ಕೆ ಒಂದು ಮತ ಪಟ್ಟಿ ಅಂತಕ್ಕಂಥದ್ದು. ಒಂದು ಕ್ಷೇತ್ರಕ್ಕ ಏನಿರ್ಬೇಕಂದ್ರ ಮತಪಟ್ಟಿ ಇರ್ಬೇಕಂತೇಳಿ ಏನ್ ಮಾಡ್ತದ ಈ 325ನೇ ವಿಧಿ ನಮಗೆ ಏನ್ ಮಾಡಿ ಕೊಡ್ತದ ತಿಳಿಸ್ಕೊಡ್ತದ ಅಂತಕ್ಕಂಥದ್ದು. ಇನ್ನ 326ನೇ ವಿಧಿ ಇದು ಬಹಳ ಇಂಪಾರ್ಟೆಂಟ್ ಆದಂಥದ್ದು. 326ನೇ ವಿಧಿ ಏನ್ ತಿಳಿಸ್ಕೊಡ್ತದಂದ್ರ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ. ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಬಗ್ಗೆ ಏನ್ ಮಾಡ್ತದಂದ್ರೆ ತಿಳಿಸ್ಕೊಡ್ತದ. ಚುನಾವಣೆಗಳು ಹೆಂಗ್ ನಡಿಬೇಕಂದ್ರ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯ ಮೂಲಕ ನಡಿಬೇಕಂತೇಳಿ ಈ 326ನೇ ವಿಧಿ ಏನ್ ಮಾಡ್ತದ ತಿಳಿಸ್ಕೊಡ್ತದ. ಹಾಗಾದ್ರ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂದ್ರೆ ಏನಂದ್ರ ನೋಡ್ರಿ, 18 ವರ್ಷ ಮೇಲ್ಪಟ್ಟಂತ 18 ವರ್ಷ ಮೇಲ್ಪಟ್ಟಂತ ಪ್ರತಿಯೊಬ್ಬ ಸ್ತ್ರೀ ಪುರುಷರಿಗೂ ಯಾವುದೇ ತಾರತಮ್ಯವನ್ನ ಮಾಡದೆ ಎಲ್ಲರಿಗೂ ಮತದಾನದ ಹಕ್ಕನ್ನ ನೀಡುವುದೇ, ಎಲ್ಲರಿಗೂ ಈ ಮತದಾನದ ಹಕ್ಕನ್ನ ನೀಡುವುದೇ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂತ ಏನ್ ಮಾಡಲಾಗ್ತದ ಕರೆಯಲಾಗ್ತದ. ಇದು ಮೊದಲು 21 ವರ್ಷ ಇತ್ತು. ಇದು 18 ವರ್ಷ ಇದ್ದಿರ್ಲಿಲ್ಲ, 21 ವರ್ಷ ಇತ್ತು. ಹಾಗಾದ್ರೆ ಈ 21 ವರ್ಷ ಇದ್ದಿದ್ದನ್ನ 18 ವರ್ಷಕ್ಕೆ ಯಾವಾಗ ಕಡಿಮೆ ಮಾಡ್ತಾರಂದ್ರ 61ನೇ ಸಂವಿಧಾನಾತ್ಮಕ ತಿದ್ದುಪಡಿಯ ಮೂಲಕ 1989ರಲ್ಲಿ ಏನ್ ಮಾಡ್ತಾರಂದ್ರ ಈ 21 ವರ್ಷ ಇದ್ದಿದ್ದನ್ನ 18 ವರ್ಷಕ್ಕೆ ಕಡಿಮೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಲಾಗ್ತದ ಅಂತಕ್ಕಂಥದ್ದು. ಹಾಗಾದ್ರೆ ಇನ್ನು 327ನೇ ವಿಧಿ ಅಂತಕ್ಕಂಥದ್ದು 327ನೇ ವಿಧಿ ಚುನಾವಣೆಗಳಿಗೆ ಸಂಬಂಧಿಸಿದ ನಿಯಮಗಳನ್ನ ರೂಪಿಸುವ ಅಧಿಕಾರ ಯಾವುದಕ್ಕೈತೆ ಅಂದ್ರ ಸಂಸತ್ತಿಗೆ ಇದೆ ಅಂತೇಳಿ, ಈ ಸಂಸತ್ತಿಗೆ ಇದೆ ಅಂತೇಳಿ ಏನ್ ಮಾಡ್ತದ ಇದು ತಿಳಿಸ್ತದ. ಚುನಾವಣೆಗಳಿಗೆ ಸಂಬಂಧಪಟ್ಟಂತೆ ಏನ್ ಕೇಂದ್ರದಾಗ ನಡೀತದಲ್ಲ ಆ ಎಲ್ಲಾ ಚುನಾವಣೆಗಳಿಗೆ ಸಂಬಂಧಪಟ್ಟಂತೆ ಒಂದ ನಿಯಮಗಳನ್ನ ರೂಪಿಸ್ತಕ್ಕಂತ ಒಂದು ಅಧಿಕಾರ ಯಾವುದಕ್ಕಿದೆ ಅಂದ್ರ ಸಂಸತ್ತು, ಪಾರ್ಲಿಮೆಂಟ್ ಅಂತ ಏನ್ ನಾವು ಕರಿತೀವಲ್ಲ ಅದಕ್ ಇದೆ ಅಂತೇಳಿ ಈ 327ನೇ ವಿಧಿ ತಿಳಿಸ್ತದ. ಲೋಕಸಭೆ ವಿಧಾನಸಭೆ ಇವಕ್ಕೆಲ್ಲಕ್ಕೂ ಕೂಡ ಕೇಂದ್ರ ಚುನಾವಣಾ ಆಯೋಗ ಏನ್ ಮಾಡ್ತದ ಚುನಾವಣೆಗಳು ನಡೆಸ್ತಂತೇಳಿ. ಹಂಗ ರಾಜ್ಯದಲ್ಲಿಯೂ ಕೂಡ ರಾಜ್ಯ ಚುನಾವಣಾ ಆಯೋಗ ಇದೆ, ಅದು ಸ್ಥಳೀಯ ಸರ್ಕಾರಗಳಿಗೆ ಏನ್ ಮಾಡ್ತದ ಚುನಾವಣೆಗಳನ್ನ ನಡೆಸ್ತದ ಅಂತ ಹೇಳಿನಲ್ಲ. ಆ ರಾಜ್ಯದಲ್ಲಿ ಒಂದು ಚುನಾವಣೆಗಳಿಗೆ ಸಂಬಂಧಪಟ್ಟಂತೆ ನಿಯಮಗಳನ್ನ ರೂಪಿಸ್ತಕ್ಕಂತ ಒಂದು ಅಧಿಕಾರ ಯಾವುದಕ್ಕೈತೆ ಅಂದ್ರ ರಾಜ್ಯ ಶಾಸಕಾಂಗಕ್ಕಿದೆ ಅಂತೇಳಿ ಈ 328ನೇ ವಿಧಿ ತಿಳಿಸ್ಕೊಡ್ತದ. ಕೇಂದ್ರದಲ್ಲಿ ಚುನಾವಣೆಗಳಿಗೆ ಸಂಬಂಧಪಟ್ಟಂತ ನಿಯಮಗಳನ್ನ ರೂಪಿಸ್ತಕ್ಕಂತ ಒಂದು ಅಧಿಕಾರ ಸಂಸತ್ತಿಗಿದೆ ಅಂತೇಳಿ 327ನೇ ವಿಧಿ ತಿಳಿಸ್ಕೊಡ್ತದ. ಹಂಗ ರಾಜ್ಯದಲ್ಲಿ ಚುನಾವಣೆಗಳಿಗೆ ಸಂಬಂಧಪಟ್ಟಂತೆ ನಿಯಮಗಳನ್ನ ರೂಪಿಸ್ತಕ್ಕಂತ ಅಧಿಕಾರ ರಾಜ್ಯ ಶಾಸಕಾಂಗಕ್ಕಿದೆ ಅಂತೇಳಿ ಈ 328ನೇ ವಿಧಿ ನಮಗೆ ಏನ್ ಮಾಡ್ತದಂದ್ರ ತಿಳಿಸ್ಕೊಡ್ತದ ಅಂತಕ್ಕಂಥದ್ದು. ಇನ್ನು ಕೊನೆಯ ವಿಧಿ ಏನಂದ್ರ 329
29ನೇ ವಿಧಿ, 329ನೇ ವಿಧಿ ಇದು ಪುನರ್ವಿಂಗಡಣೆ, ಕ್ಷೇತ್ರಗಳ ಪುನರ್ವಿಂಗಡಣೆಗೆ ಸಂಬಂಧಪಟ್ಟಂತ ಒಂದು ವಿಧಿಯಾಗಿದೆ ಅಂತ. ಕ್ಷೇತ್ರಗಳ ಪುನರ್ವಿಂಗಡಣೆಗೆ ಸಂಬಂಧಪಟ್ಟಂತ ವಿಧಿಯಾಗಿದೆ ಅಂತಕ್ಕಂಥದ್ದು. ಇವಿಷ್ಟು ವಿಧಿಗಳು ಚುನಾವಣೆಗೆ ಸಂಬಂಧಪಟ್ಟಂತ ಪ್ರಮುಖವಾದಂತ ವಿಧಿಗಳಾಗಿವೆ ಅಂತಕ್ಕಂಥದ್ದು. ಇನ್ನು ಮುಂದಿನ ಒಂದು ತರಗತಿಯಲ್ಲಿ ಈ ಚುನಾವಣಾ ಸುಧಾರಣೆಗಳು ಮತ್ತು ಚುನಾವಣಾ ಆಯೋಗದ ಬಗ್ಗೆ ನಾವೇನ್ ಮಾಡೋಣ ನೋಡೋಣ. ಇದು ಈ ವಿಧಿಗಳು ಪ್ರಮುಖವಾದಂತ ವಿಧಿಗಳು. ಪ್ರತಿಯೊಬ್ಬರೂ ಕೂಡ ನೀವು ಬರೆದುಕೊಂಡು ಇದನ್ನ ನೆನಪಿನಲ್ಲಿ ಇಡಬೇಕಂತ ಹೇಳ್ತೀನಿ. ಎಲ್ಲರಿಗೂ ಧನ್ಯವಾದಗಳು.